ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಟು ಶೆಟ್ಟಿ ಕಂಟೆಂಟ್ಸ್. ಗೈಸ್, ಇವತ್ತು ನಾವು ಮೈಸೂರಿನ ಯೂನಿವರ್ಸಿಟಿಲಿ ಯೂನಿವರ್ಸಿಟಿಲಿ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಇವತ್ತು ನಾವು ಹೊಸ ಟಾಪಿಕ್ ಜೊತೆ ಬಂದಿದ್ದೀವಿ. ನಮ್ಮದು ಹೊಸ ಟಾಪಿಕ್ ಏನಪ್ಪಾ ಅಂತಂದ್ರೆ, ಯೂತ್ಗಳ ಹತ್ರ ಹೋಗಿ ಅವರ ಲೈಫಲ್ಲಿ ಒಬ್ರು ಬೆಸ್ಟ್ ಫ್ರೆಂಡ್ ಇರ್ತಾರೆ. ಆ ಬೆಸ್ಟ್ ಫ್ರೆಂಡ್ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಇದ್ರೋ, ಅವ್ರಿಗೆ ಎಷ್ಟು ಇಂಪ್ಯಾಕ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತೊಂದು ಟಾಪಿಕ್. ಇವತ್ತು ಅವ್ರವ್ರ ಬೆಸ್ಟ್ ಫ್ರೆಂಡ್ ಬಗ್ಗೆ ಅವರು ಹೇಳ್ತಾರೆ. ನೀವು ಕೂಡ ನಿಮ್ಮ ಬೆಸ್ಟ್ ಫ್ರೆಂಡ್ ಬಗ್ಗೆ ಹಂಗೆ ಒಂದು ಚಿಕ್ಕದಾಗಿ ಒಂದು ಕಮೆಂಟ್ ಮುಖಾಂತರ ಒಂದು ಲೈನಲ್ಲಿ ಹೇಳಿ. ಥ್ಯಾಂಕ್ ಯು. ಮನಿ ಮಾತಾಡ್ಸೋಣ. ನಿಮ್ಗೆ ನಿಮ್ ಲೈಫ್ ಅಲ್ಲಿ ಒಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಇದ್ದೇ ಇರ್ತಾರೆ ಅಲ್ವಾ? ನಿಮ್ ಬೆಸ್ಟ್ ಫ್ರೆಂಡ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರು ನಿಮ್ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದ್ರೆ, ಎಷ್ಟು ಇಂಪ್ಯಾಕ್ಟ್ ಮಾಡಿದಾರೆ ನಿಮ್ ಲೈಫ್ ಅಲ್ಲಿ ಅವರು? ಎಲ್ಲ ಇಂಪಾರ್ಟೆಂಟ್ ಏನ ಆಗಿರೋದಲ್ರಿ ಅವರು. ಇಂಪ್ಯಾಕ್ಟ್ ಅಂತ ಯಾರು ಸದ್ಯಕ್ಕೆ ಯಾರು ಫ್ರೆಂಡ್ಸ್ ಅಂತ ಯಾರು ಇಲ್ಲ. ನನಗೆ ಇಂಪಾರ್ಟೆಂಟ್ ಅಂತ ಎಲ್ಲ ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗಿ ಎಲ್ರು ನಾನು ಪಡ್ಕೊಂಡಿರೋದು. ಓಕೆ ಸರ್. ಅಂತಂದ್ರೆ ಈಗ ನೋಡಿ, ಈಗ ಸುಮಾರು ಜನ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ನನ್ ಜೀವದ ಗೆಳೆಯ, ನಾನ್ ಲೈಫ್ ಲಾಂಗ್ ಇವನೇ ಇರಬೇಕು, ಹಂಗಾರೆ ನನ್ ಸೋಲಾಗ್ಲಿ ಗೆಲುವಾಗ್ಲಿ ಎಲ್ಲ ಕಡೆನೂ ಕೂಡ ನಾನು ಇರ್ಬೇಕು ಅಂತೆಲ್ಲ ಇಷ್ಟಪಡ್ತಾರೆ. ಅಂತವ್ರು ನಿಮ್ ಲೈಫ್ ಅಲ್ಲಿ ಯಾರು ಇದಾರೆ? ಅಣ್ಣ, ಸುಮಾರು ಜನ ಇದಾರೆ. ಗೆಲ್ಬೇಕು, ಏನೋ ಒಂದ್ ಲೆವೆಲ್ ಬೆಳಿಬೇಕು, ಓದ್ಬೇಕು, ಚೆನ್ನಾಗಿ ಏನೋ ಸಾಧನೆ ಮಾಡ್ಬೇಕು ಅಂತ ಸುಮಾರು ಜನ ಇದಾರೆ. ಅಲ್ಲ ಇದಾರೆ, ಬಟ್ ಅಂತಂದ್ರೆ ನಿಮ್ಮನ್ನ ತುಂಬಾ ಫೇವರ್ ಮಾಡಿ ಮುಂದೆ ಬೆಳೆಸೋರು ಹೌದು ಇದಾರೆ ಅಣ್ಣ ಸುಮಾರು. ಯಾರಾದ್ರಲ್ಲಿ ಯಾರೋ ಒಬ್ರಲ್ಲೇ ನಮ್ ಜೊತೆನೆ ಓದಿದ್ದು 3 years ಈಗ್ಲೂ ಎಮ್ಮೆ ಮಾಡ್ತಾ ಇದ್ದಾನೆ. ಒಬ್ಬ ಕಿರಣ್ ಅಂತ ಇದ್ದಪ್ಪ, ಕಿರಣ್ ಅಂತ ಇದ್ದಾನೆ. ಇನ್ನೊಬ್ರು ಸುಮಾರು ಜನ ಅವ್ರೆ ಇದ್ದಾರೆ. ಸರ್ ತುಂಬಾ ಇಂಪ್ಯಾಕ್ಟ್ ಮಾಡಿದ್ದಾರೆ. ಕೆಟ್ಟದಾಗಿ ಯಾವ್ದಾರ ಸಿಚುವೇಶನ್ ಇದು ಸರ್? ಅಂದ್ರೆ ಎಲ್ಲ ಚೆನ್ನಾಗಿ ಇದ್ಕೊಂಡೆ ಹಿಂದ್ಗಡೆ ಬೆನ್ನಿಗೆ ಚೂರಿ ಹಾಕೋದು, ಈ ತರ ಮಾಡಿರೋ ಕೆಲಸಗಳು ಜಾಸ್ತಿ. ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಅಲ್ಲ. ಸರ್, ಒಂದು ಬೆಸ್ಟ್ ಫ್ರೆಂಡ್ಸ್ಗಿಂತ ತುಂಬಾ ಒಂದು ಒಳ್ಳೆ ನೇಮ್ ಅಲ್ಲ ಸರ್ ಅದು? ಇರ್ಬೋದು ಸರ್, ಬೇರೆಯವ್ರಿಗೆ ಅದು ಕೆಲವೊಬ್ರಿಗೆ ಇರುತ್ತೆ, ಕೆಲವೊಬ್ರಿಗೆ ಇರಲ್ಲ. ಅದು ಕೂಡ ಖಂಡಿತ ನಿಜಾನೇ ಅದು. ಸರ್, ಅದು ಏನೋ ಒಂದು ಚಿಕ್ಕ ಏನೊಂದು ಹೇಳ್ಕೊಬೋದಾ ನೀವು ನಮ್ಮ ಇದಕ್ಕೆ? ಸರ್ ತುಂಬಾ ದೊಡ್ಡದಿದೆ ಬಿಡಿ, ಅದು ಹೇಳ್ತಿಲ್ಲ ಸರ್. ಈಗ ಜೊತೆಗೆ ಇದ್ಕೊಂಡೆ ನಮ್ಮ ಹಿಂದ್ಗಡೆ ಬೆನ್ನಿಗೆ ಚೂರಿ ಹಾಕೋರು ಜಾಸ್ತಿ ಬೆಸ್ಟ್ ಫ್ರೆಂಡ್ಸ್ ಕೆಲವರು. ಸೊ ಹೇಳ್ಬೋದು ಸರ್. ಹೇಳಕ್ ಹೋದ್ರೆ ತುಂಬಾ ದೊಡ್ಡದಿರುತ್ತೆ ಎಲ್ಲ ಸ್ಟೋರೀಸ್ ಎಲ್ಲ. ಓಕೆ ಸರಿ. ಅಂತಂದ್ರೆ ಹೋಗ್ಲಿ ಬಿಡಿ. ಈಗ ಪ್ರೆಸೆಂಟ್ ಅಲ್ಲಿ ಯಾರೋ ಬೆಸ್ಟ್ ಫ್ರೆಂಡ್ ಇದ್ದಾರಾ? ಇಲ್ಲ ಸರ್, ಫ್ರೆಂಡ್ಸೇ ಇಲ್ಲ, ಯಾರು ಫ್ರೆಂಡ್ಸೇ ಇಲ್ಲ. ಸಿಂಗಲ್ ಹ್ಯಾಪಿ ಆಗಿದೀವಿ ಸರ್ ಈಗ. ಸಿಂಗಲ್ ಹ್ಯಾಪಿ ಸರ್. ನಿಮ್ಮ ಲೈಫಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿದ್ದಾರೆ, ಎಷ್ಟು ಇಂಪ್ಯಾಕ್ಟ್ ಮಾಡಿದ್ದಾರೆ? ತುಂಬಾ ಇಂಪ್ಯಾಕ್ಟ್ ಮಾಡಿದ್ದಾರೆ. ಓಕೆ. ಅಂದ ಸರ್, ಈಗ ಅಷ್ಟು ಇಂಪಾರ್ಟೆಂಟ್ ಅಂದರೆ ಅದ್ರಲ್ಲಿ ಒಬ್ಬ ಪರ್ಟಿಕ್ಯುಲರ್ ಇಂಥ ಫ್ರೆಂಡ್ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಆಗಿರ್ತಾರೆ. ಅಂಥ ಫ್ರೆಂಡ್ ಹೆಸರು ಹೇಳ್ಬೋದಾ? ಇಂಥ ಫ್ರೆಂಡ್ ಹೆಸರು ಹೇಳ್ಬೇಕಂದ್ರೆ ಸಚಿನ್ ಅಂತ ಹೇಳ್ಬೋದು. ಸಚಿನ್ ಅಂತ. ಸರ್, ಅವರು ಎಲ್ಲಿರೋದು? ಅವರು ಮೈಸೂರಲ್ಲೇನಾ ಇಲ್ಲ ಬಿಜಾಪುರ? ನೀವೆಲ್ಲ ಪೂರ್ತಿ ಬೇರೆ ಊರು? ಹಾಂ, ನಂದು ವಿಜಯಪುರ. ನಾನು ಗುಂಡ್ಲುಪೇಟೆ. ಚಾಮರಾಜನಗರ. ಓಕೆ ಸರ್, ನಿಮ್ಮ ಲೈಫಲ್ಲಿ? ನಮ್ಮ ಲೈಫಲ್ಲಿ ಇದ್ದಾರೆ ಸರ್ ಫ್ರೆಂಡ್ಸ್ ಅಂತಂದ್ರೆ ಎಲ್ಲಾನು. ಸದ್ಯಕ್ಕೆ ನನ್ನ ಫ್ರೆಂಡ್ಸ್ ಇದ್ದಾರೆ. ಇಲ್ಲಿ ಮಂಜುನಾಥ್ ಅಂತ ಇದ್ದಾನೆ. ತುಂಬಾ ಜನ. ನಾವು ಡಿಗ್ರಿಯಲ್ಲಿ ಇರ್ಬೇಕಾದ್ರೆ 5 ಜನ ಇದ್ವಿ. ಓಕೆ. ಎಲ್ಲಿಗೆ ಹೋದ್ರು ನಾವು ಒಟ್ಟಿಗೆ. ಹೆಚ್ಚು ಕ್ಲಾಸಿಗೆ ಹೋಗ್ತಿದ್ವೋ ಇಲ್ಲೋ ಗೊತ್ತಿಲ್ಲ, ಒಟ್ಟಿಗೆ ಬಂದು ಕೂತ್ಕೊಂಡು ಮಾತಾಡುವಂಥದ್ದು. ಲೈಬ್ರರಿಗೆ ಹೋದ್ರೆ ಒಟ್ಟಿಗೆ ಹೋಗುವಂಥದ್ದು. ಕ್ಲಾಸ್ ಮಿಸ್ ಆಯ್ತು ಅಂತಂದ್ರೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ಯಾರು ಸರ್ ನಿಮ್ಮ ಬೆಸ್ಟ್ ಫ್ರೆಂಡು? ಸುಮಾರು ಜನ ಅವ್ರೆ. ಅಂತ ಬೆಸ್ಟ್ ಫ್ರೆಂಡ್ ಅಂದ್ರೆ ಒಂದು ನನ್ನ ಬಾಮ ಇದಾವನೆ. ನಿಮ್ಮ ಬಾಮ ಇದ ಯಾವ್ರು? ನಮ್ಮವ್ರೆ, ಬೆಳ್ಳಳ್ಳಿ. ಓಕೆ. ನನ್ಗೊಬ್ಳಿದ್ದಾರೆ ಹುಡುಗಿ. ಓಕೆ. ಅದ್ರಲ್ಲಿ ಏನು ತಪ್ಪಿಲ್ಲ ಸರ್. ಹೌದು. ಓಕೆ. ಅವರು ಸರ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು? ಇವಾಗ ನಾನು ಕಾಲೇಜ್ ಸೇರ್ಕೊಂಡಿರೋದೇ ಅವರಿಂದ. ಊರಿಂದನೇನಾ? ಓಕೆ. ಸರ್, ನೀವೇನು ಓದ್ತಿರೋದು? MA. ಸೇಮ್ ಇಬ್ರು. ಓಕೆ. ನಿಮ್ದು ಯಾವ ಊರು? ತುಂಬಾ ಜನ ಬೆಸ್ಟ್ ಫ್ರೆಂಡ್ ಅಂತ ಇಲ್ಲ, ಒಂದ್ 2-3 ಜನ ಬೆಸ್ಟ್ ಫ್ರೆಂಡ್ಸ್ ಅಂತ ಇದ್ದಾರೆ. ಇಂಪ್ಯಾಕ್ಟ್ ಮಾಡಿರ್ತಾರೆ ಸುಮಾರು ಸಲ. ಒಂದು ಯಾವ್ದಾರ ಒಂದು ಸಿಚುವೇಶನ್ ಅವ್ರನ್ನ ಹೇಳಿ ಜ್ಞಾಪಿಸ್ಕೋಬಹುದು ಅಂತಂದ್ರೆ? ಸರ್, ಒಂದು ಸಿಚುವೇಶನ್ ಅಂತ ಜ್ಞಾಪಿಸ್ಕೊಳಕ್ಕೆ ಒಂದು ಬೆಸ್ಟ್ ಫ್ರೆಂಡ್ ಅಲ್ಲ, ಎಲ್ಲ ಸಿಚುವೇಶನ್ ಬೆಸ್ಟ್ ಫ್ರೆಂಡ್ ಅಲ್ಲ. ಅಂತಂದ್ರೆ ಹೌದು, ಈಗ ಇಂಥ ಟೈಮಲ್ಲಿ ಇವನ್ನ ಮಜಕ್ಕೆ ಆಗಲ್ಲ ಅಪ್ಪ ಅಂತ ಹೋಗ್ಬಿಡ್ತಾರಲ್ಲ, ಆ ತರ ಟೈಮ್ ಅಂತ ಬಂದಾಗ ನಾವ್ ಯಾವಾಗ ಕಷ್ಟ ಕಾಲ ಆ ತರ ಟೈಮ್ ಅನ್ನೋದು ಯಾವ್ದು ಸಡನ್ ಆಗಿ ಜ್ಞಾಪಕ ಆಗಲ್ಲ ಸರ್. ಯಾವಾಗ ಸಡನ್ ಕಷ್ಟ ಅಂತಿರುತ್ತೆ ಆ ಟೈಮಲ್ಲೆಲ್ಲ ಬೆಸ್ಟ್ ಫ್ರೆಂಡ್ ಜ್ಞಾಪಕ ಆಗಿರ್ತಾರೆ. ಓಕೆ. ಹಾಯ್ ಸರ್. ಹಾಯ್. ನಿಮ್ಮ ಹೆಸರು? ಬನ್ನಿ. ಓಕೆ ಸರ್, ನಿಮ್ದು ಯಾವ ಊರು? ಶ್ರೀಕೋಟೆ. ಸರ್, ನೀವೇನು ಮಾಡ್ಕೊಂಡಿದ್ದೀರಿ? ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೂಪರ್. ಸರ್, ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ, ನಿಮ್ಮ ಲೈಫಲ್ಲಿ ಒಬ್ಬ ಬೆಸ್ಟ್ ಫ್ರೆಂಡ್ ಇರ್ತಾರೆ. ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರೋ, ಎಷ್ಟು ಇಂಪ್ಯಾಕ್ಟ್ ಮಾಡಿದ್ದಾರೆ
ತುಂಬಾ ಇಂಪಾರ್ಟೆಂಟ್. ಫ್ರೆಂಡ್ಗಳನ್ನೋರ ಮಾತ್ರ ತುಂಬಾ ಇಂಪಾರ್ಟೆಂಟ್. ಬಟ್ ತುಂಬಾ ಇಂಪ್ಯಾಕ್ಟ್ ಮಾಡ್ತಾರೆ ಅವರು. ಎಲ್ಲೋದ್ರು ಎಲ್ಲಿ ಬಂದ್ರು ಪ್ಲಸ್ ಮೈನಸ್ ಎರಡರಲ್ಲೂ ಇಂಪ್ಯಾಕ್ಟ್ ಆಗ್ತಾರೆ. ಓಕೆ ಟೈಮ್ಸ್ ಪ್ಲಸ್ ಆಗು ಇಂಪ್ಯಾಕ್ಟ್ ಆಗ್ಬೋದು, ಟೈಮ್ಸ್ ಮೈನಸ್ ಆಗುವೆ. ಓಕೆ ಸೊ ಕೆಲವೊಂದನ್ನು ಅಲ್ಲಿಗೆ ಬಿಡ್ಬೇಕಾಗಿರುತ್ತೆ, ಕೆಲವೊಂದನ್ನು ಕ್ಯಾರಿ ಮಾಡ್ಬೇಕಾಗಿರುತ್ತೆ ಅಷ್ಟೇ. ಓಕೆ. ಸೊ ನಿಮ್ಮ ಲೈಫಲ್ಲಿ ಇಂಥ ಟೈಮಲ್ಲಿ ನನ್ನ ಫ್ರೆಂಡ್ ಇದ್ದರೆ ಚೆನ್ನಾಗಿರ್ಬೋದಿತ್ತು, ಇಲ್ಲ ಇಂಥ ಟೈಮಲ್ಲಿ ನನ್ನ ಫ್ರೆಂಡು ನಂಗೆ ಬಂದು ಹೆಲ್ಪ್ ಮಾಡಿದ್ದ ಅಂತ ಇತ್ತು ಅಂದರೆ ಯಾವ್ದಾರ ಒಂದು ಸಿಚುವೇಶನ್ ಯಾವ್ದಾರು ಇದೆಯಾ? ತುಂಬಾ ಸಲ ಆಗಿದೆ. ಈಗ ಯಾರು ಸಿಚುವೇಶನ್ ಆದ್ರೆ ಒಂದು ಈಗ ಹೆಂಗಾಗುತ್ತೆ ಅಂದ್ರೆ ಟೈಮ್ಸ್ ಎಲ್ಲೋ ಹೋಗ್ತಾ ಇರ್ತೀನಿ, ಗಾಡಿ ಏನೋ ಕೈ ಕೊಟ್ಟಿರುತ್ತೆ, ಇನ್ಯಾರೋ ಫ್ರೆಂಡ್ಗಳು ಬಂದಿರ್ತಾರೆ, ನಿಯರ್ ಬೈ ಹೆಲ್ಪ್ ಮಾಡಿರ್ತಾರೆ. ಈಗ ಬೇರೆ ಎಲ್ಲ ಎಕ್ಸಾಮ್ ಬೇರೆ ಸ್ಟೇಟ್ಗಳಲ್ಲಿ ಅಲ್ಲಿ ಇಲ್ಲಿ ಹೋದಾಗ ಫ್ರೆಂಡ್ಸ್ಗಳಿಗೆ ಕಾಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅವ್ರು ಆ ಟೈಮಿಗೆ ಬರ್ತಾರೆ. ಈಗ ನೋಡಿ, ನಾನು ಬೆಂಗಳೂರಿಗೆ ಹೋಗ್ಬೇಕು, ನಾನಿರೋದು ಯಾವಾಗಲೂ ಮೈಸೂರಲ್ಲಿ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ, ಫ್ರೆಂಡ್ಗಳಿಗೆ ಯಾರು ಫೋನ್ ಮಾಡ್ತೀನಿ, ಅಲ್ಲಿ ಏನು ಲೊಕೇಟ್ ಆಗುತ್ತೆ ಅದನ್ನ ನೋಡ್ಕೋತೀವಿ. ಫ್ರೆಂಡ್ಸ್ ಗ್ರೂಪ್ ಇದ್ರೆ ಅಲ್ವಾ ಎಲ್ಲ, ಸೊ ಹಂಗಾಗಿ ಪ್ಲಸ್ಸು ಆಗುತ್ತೆ ಮೈನಸ್ಸು ಆಗುತ್ತೆ. ಹೌದು. ನಮಗೆ ಫ್ರೆಂಡು ಅಂದರೆ ಅವಳಿಗೆ ಕಷ್ಟ ಬಂದಾಗ ಎಲ್ಲ ಏನಂತಾರೆ, ದುಡ್ಡಿಲ್ಲ ಅಂತ ದುಡ್ಡು ಕೊಡ್ತಾರೆ, ಫೋನ್ ಪೇ ಮಾಡ್ತಾರೆ. ಬಿಟ್ಟರೆ ಎಲ್ಲದಕ್ಕೂ ಕಷ್ಟದಲ್ಲಿ ಭಾಗಿಯಾಗ್ತಾರೆ. ಎಲ್ಲ ಕಡೆ ಕಷ್ಟದಲ್ಲಿ ಭಾಗಿಯಾಗ್ತಾರೆ. ಸರ್, ಅಂತ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಈಗ ಏನಾದ್ರು ಒಂದು ಹೇಳ್ಬೋದು ಅಂತಂದ್ರೆ ಒಂದು ವರ್ಡಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಲಿ ಅಂದರೆ ಏನು ಒಂಥರ ನನ್ನ ಜೀವ ಇದ್ದಂಗೆ ಅಂತ. ಜೀವ ಇದ್ದಂಗೆ ಅಂತ ಹೇಳ್ತಾರೆ. ಸರ್, ಅವ್ರು ಎಲ್ಲಿದ್ದಾರೆ ಅವರು? ಅವರು ಅದೇ ನಮ್ಮ ಊರ ಕಡೆ ಇದೆ. ಊರು ನಿಮ್ದು ಯಾವ ಊರು ಸರ್? ನಮ್ಮದು ಕೊಟ್ಟಿದ್ದಾರೆ. HD ಕೋಟೆ. ಓಕೆ ಸರ್, ಈಗ ನೀವು ಇಲ್ಲಿ ಎಷ್ಟು ದಿವಸ ಸ್ಟಡಿ ಮಾಡ್ತಿದ್ದೀರಾ? ಯಾವಾಗಿಂದ ಎಲ್ಲ ಇವಾಗಿನ ರೀಸೆಂಟಾಗಿ ಬಂದಿದ್ದೀರಾ ನೀವು? ಸರ್ ಈಗ ಫೈನಲ್ ಇಯರ್ ಡಿಗ್ರಿ 3 ವರ್ಷ ಇನ್ನೂ. ಓಕೆ ಸರ್, ಇವತ್ತಿನ ದಿನಕ್ಕೆ ಈಗ ನೋಡಿದ್ರೆ ಎಜುಕೇಶನ್ ಕೂಡ ಎಲ್ಲ ತುಂಬ ಡಿಮ್ಯಾಂಡ್ ಇದೆ ಅಂತ ಹೇಳ್ತಿದ್ದಾರೆ. ತೊಂದರೆ ಆಗಿದೆ. ಹೌದು. ಈಗ ಅದ್ರ ಜೊತೆಗೆ ಸ್ವಲ್ಪ ನಮ್ಗೆ ಈಗ ಎಜುಕೇಷನ್ ಏನಿದೆ ಪ್ರೆಸೆಂಟಲ್ಲಿ, ಅದಾಗೆ ಒಂದು ಎಜುಕೇಷನ್ ಇಂಪಾರ್ಟೆಂಟ್ ಆಗಿರಬೇಕಾ, ಇಲ್ಲ ಥರದ್ದು ಕಾನ್ಫಿಡೆಂಟ್ ಕೂಡ ಇಂಪಾರ್ಟೆಂಟ್ ಆಗಿರಬೇಕಾ? ಇಲ್ಲ, ಎಜುಕೇಶನ್ ಇವಾಗ ಎಲ್ಲಾರು ಮಾಡ್ತಾರೆ, ಬಟ್ ಹುಡುಗರು ಎಲ್ಲ ಬಿಸ್ನೆಸ್ ಮಾಡ್ಬೇಕು ಅಂತ. ಬಿಸ್ನೆಸ್ ಇವಾಗ ಏನು ಎಜುಕೇಶನ್ ಏನೋ ಬೆಲೆ ಇಲ್ಲ, ಒಂಥರ ಬಿಸ್ನೆಸ್ ಮಾಡ್ಬೇಕು. ಎಜುಕೇಶನ್ ಜೊತೆಗೆ ಬಿಸ್ನೆಸ್ ಮಾಡ್ಬೇಕು. ಎಜುಕೇಶನ್ ಜೊತೆ ಬಿಸ್ನೆಸ್ ಮಾಡಬೇಕು. ಸರ್, ಈಗ ನೋಡ್ಬೇಕು ಅಂತಂದ್ರೆ ಎಜುಕೇಶನ್ ಬಿಸ್ನೆಸ್ ಆಗ್ಬಿಟ್ಟಿದೆ. ಖಂಡಿತ ಅದನ್ನೇ ಹೇಳಿದ್ದೆ ಸರ್, ನಂದೇ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಈಗ ನೋಡಿ, ಈಗ LKG UKG ಕೂಡ ಲಕ್ಷಗಳೆಲ್ಲ ಡೊನೇಷನ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ಅದೇ ನಂದೇ ಆಗ್ಬಿಟ್ಟಿದೆ ಅಂತ ಹೇಳಿದ್ರು, ಎಲ್ಲ ಖಾಸಗೀಕರಣ ಆಗ್ತಿದೆ, ನಂದೇ ಆಗ್ಬಿಟ್ಟಿದೆ. ಯಾವುದೇ ಸರ್ಕಾರಗಳು ಯಾವುದೇ ಏನು ಮಾಡ್ತಾ ಇಲ್ಲ. ಒಂದ್ ಸರ್ಕಾರ ಸರಿ ಅಂದ್ರೆ ಇನ್ನೊಂದ್ ಸರ್ಕಾರ ಬರುತ್ತೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಸರ್ಕಾರಗಳು ಒಂದು. ಈಗ ಅಂತಂದ್ರೆ ರಾಜಕೀಯದಲ್ಲಿ ರಾಜಕೀಯದಲ್ಲಿ ದಂಧೆ ಇದ್ರೇನೆ ಅದು ರಾಜಕೀಯ ಆಗುತ್ತೆ, ಹಿಂದಿರಾಗಲ್ಲ. ದಂಧೆ ಇದ್ರೆ ಕೂಡ ರಾಜಕೀಯ ಆಗುತ್ತೆ ಅಂತ ರಾಜಕೀಯ ಮಾಡೋಕ್ಕಾಗಲ್ಲ ಯಾವುದೇ ತರ. ಹಂಗಂತಂದ್ರೆ ಈ ತರ ನಡೀತದೆ ಅಂತ ನೀವು ಹೇಳ್ತೀರಾ? ಓಕೆ ಸರ್, ನೀವೇನು ಓದ್ತಿರೋದು? ಫೈನಲ್ ಇಯರ್ಗೆ. ಓಕೆ ಸರ್, ನೀವು? ಓಕೆ, ಥ್ಯಾಂಕ್ ಯು. ಲೈಫಲ್ಲಿ ಆ್ಯಕ್ಚುಲಾಗಿ ಎಲ್ಲ ಬಂದು ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತಾ, ಇಲ್ಲ ಎಜುಕೇಷನ್ ಕಾನ್ಫಿಡೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತಾ? ಎಜುಕೇಷನ್ಗಿಂತ ಎಜುಕೇಷನ್ ಕಾನ್ಫಿಡೆಂಟು ಸೇಮ್ ಕಾನ್ಫಿಡೆನ್ಸ್. ಎಜುಕೇಶನ್ ಈಗ ಬಿಸ್ನೆಸ್ ಆಗೈತೆ ನನ್ನ ಪ್ರಕಾರ. ಎಲ್ಲಿ ಸೇರ್ಕೊಂಡ್ರು ಈಗ ನೋಡಿ, ಈಗ UKG pre-KG 70,000 80,000. ಈಗ ನಾವು ಓದ್ಬೇಕಾದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ನಮ್ಗೇನು ಅವರೇ ಕೊಡ್ತಿದ್ರು 105 ರೂಪಾಯಿ 100 ರೂಪಾಯಿ. ಹೌದು, ಖಂಡಿತ. 1.5 ಲಕ್ಷ 2 ಲಕ್ಷನೇ ಅವ್ರಿಗೆ. ಅದು UKG LKG 1.5 ಲಕ್ಷ ಆದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಎಜುಕೇಶನ್ ಯಾವ ಮಟ್ಟಿಗೆ ಹೋಯ್ತು. ಹೌದು, ಇವತ್ತಿನ ದಿನಕ್ಕೆ ನೀವು ಹೇಳ್ದಂಗೆ ಖಂಡಿತ. ಯಾಕೆಂದ್ರೆ ಇವತ್ತಿನ ದಿನಕ್ಕೆ ಕೂಡ ನಾವು ರೀಸೆಂಟಾಗಿ ಒಬ್ರು ಮಗುನ ಸೇರ್ಸಕ್ಕಂತ ಹೋಗಿದ್ರು UKG-ಗೆ. ಅಲ್ಲಿ 80,000 ಕೇಳಿದ್ದಾರೆ. ಬಟ್ ಅದೇ ನಮ್ಮ ಟೈಮಲ್ಲಿ ಬಂದಾಗ ಮಾಮೂಲಿ ಅಷ್ಟು ಫೀಸು ಕೂಡ ತಗೋತಾ ಇರಲಿಲ್ಲ, ಆ ಥರ ಎಲ್ಲ ಇತ್ತು. ನಾವು PU ಅಲ್ಲ, ಸೆಕೆಂಡ್ PUC ಮುಗಿಸ್ಬಿಟ್ರು ಅಷ್ಟೊಂದು ದುಡ್ಡು ಯೂಸ್ ಮಾಡಿದ್ರು. ಹೌದು. ಇವತ್ತು ಆ್ಯಕ್ಚುಲಾಗಿ ಹೇಳ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ಇವತ್ತಿನ ದಿನ ಮಕ್ಳುಗಳು UKG ಇಂದ ಹಿಡಿದು ಪೂರ್ತಿ ಅವ್ರು ಏನು ಡಾಕ್ಟರ್ ಗಂಟೆ ಓದ್ಬೇಕಂತಂದ್ರು ಕೂಡ ಹೆಚ್ಚು ಕಮ್ಮಿ ಲಕ್ಷ ಗಂಟ್ಲೆ 50 ಲಕ್ಷ 60 ಲಕ್ಷ ಗಂಟೆ ಖರ್ಚು ಆಗುತ್ತೆ. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಅವ್ರ ಹೆಸರಲ್ಲಿ ವರ್ಷಕ್ಕೆ ಇಷ್ಟು ಅಂತ ಬ್ಯಾಂಕ್ ಅಕೌಂಟ್ ಹಾಕ್ಲಿ ಬಿಡಿ, ಫ್ಯೂಚರ್ಗೆ ಒಂದು ಯಾವ್ದಾದ್ರು ಬಿಸ್ನೆಸ್ ಕೆಲಸ ಇದೆ. ಸರ್, ಬಿಸ್ನೆಸ್ ಮಾಡೋ ಹೋಗ್ತಿದ್ದಾರೆ ಎಜುಕೇಶನ್ಗೆ ಅಷ್ಟೊಂದೇನು ಗೌರ್ಮೆಂಟ್ ಸ್ಕೂಲಲ್ಲಿ ಎಜುಕೇಶನ್ ಇಲ್ವಾ ಈಗ? ಸರ್, ಈಗ ಎಲ್ಲರೂ ಕೂಡ ಹಂಗೆ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಎಲ್ಲರೂ ಕೂಡ ಒಂದೊಂದು ಪೀರಿಯಡ್ ಅಂತ ಮುಗಿಯುತ್ತೆ. ಈಗ ಬಂದು ಈಗ ಡಾಕ್ಟರ್ದು ಅದೊಂದು ಪೀರಿಯಡ್ ಮುಗಿಯುತ್ತೆ, ಟೀಚರ್ ಒಂದು ಪೀರಿಯಡ್ ಮುಗಿಯುತ್ತೆ. ಎಲ್ಲಾನು ಕೂಡ ಕಲಿತಾ ಹೋದಂಗೆ ತಾನೇ ಇದಾಗೋದು. ಈಗ ಪ್ರೈವೇಟ್ ಅಲ್ಲಿ ಏನ್ರು ಎಜುಕೇಶನ್ ಮೇನು. ಈಗ ಅವ್ರಿಗೆ ಸ್ವಾತಂತ್ರ್ಯ ಆಯ್ತಾ? ಪ್ರೈವೇಟ್ ಅಲ್ಲಿ ಹೋದವ್ರು ಸ್ವಾತಂತ್ರ್ಯ ಆಯ್ತಾ? ಈಗ ಅಲ್ಲಿಂದ ಬರ್ತಾರೆ, ತಿರ್ಗಾ ಟ್ಯೂಷನ್ ಹೋಯ್ತಾರೆ. ಆ ಮಕ್ಳಿಗೆ ಆಟ ನಾವು ಎಷ್ಟು ಚಿಕ್ಕವರಿದ್ದಾಗ ನಾವು ಮನೆಗೆ ಹೋಯ್ತಿರಲಿಲ್ಲ, ಈಗ ಅವ್ರ ಮನೆಗೆ ಬಿಟ್ಟು ಈಚೆ ಬರಲ್ಲ. ಹಂಗಾಗೈತೆ ಈಗ ಎಜುಕೇಶನ್. ಹೌದೌದು, ಫ್ರೀಡಮೇ ಇಲ್ಲ. ಮನೆ ಟ್ಯೂಷನ್ ಸ್ಕೂಲ್ ಅಷ್ಟೇ ಅವರು. ಫುಲ್ ಎಷ್ಟು ಹೆಲ್ತಿ ಇದಾಯ್ತಿದೆ ಅಂದ್ರೆ ಅವ್ರಿಗೆ ತುಂಬಾ ಕಷ್ಟ ಐತೆ ಮಕ್ಕಳಿಗೆ.
ಓಕೆ ಓಕೆ ಸರ್, ಇವತ್ತಿನ ದಿನದಲ್ಲಿ ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ? ಇಲ್ಲ ಎಜುಕೇಶನ್ ಇಂಪಾರ್ಟೆಂಟಾ ಇಲ್ಲ ಎಜುಕೇಶನ್ ಜೊತೆ ಕಾನ್ಫಿಡೆಂಟ್ ಇಂಪಾರ್ಟೆಂಟ್ ಆಗಿರೋದು? ಎಜುಕೇಶನ್ ಅನ್ನೋದು ಈಗಿನ ಕಾಲದಲ್ಲಿ ಅದನ್ನ ಎಜುಕೇಶನ್ ಅನ್ಬಾರ್ದು, ಬಿಸ್ನೆಸ್ ಅಂತ ಕರಿಬೇಕು. ಎಜುಕೇಶನ್ ಅನ್ನೋದು ಈಗಿನ ಜನರೇಷನ್ ಅಲ್ಲಿ ಟೋಟಲ್ ಆಗಿ ಬಿಸ್ನೆಸ್ ಅಂತ ಆಗಿದೆ. ನನ್ನ ಪ್ರಕಾರ ಎಜುಕೇಶನ್ ಅಂತ ನಾಲೆಡ್ಜ್ಗೋಸ್ಕರ ಮಾಡ್ತಿರೋರು ಕಮ್ಮಿ, ಬಿಸ್ನೆಸ್ಗೋಸ್ಕರ ಮಾಡ್ತಿರೋರೇ ಜಾಸ್ತಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಚಿಕ್ಕ ಮಗು LKG ಸೇರ್ಕೋಬೇಕಂತಂದ್ರೆ ಮಿನಿಮಮ್ 20,000 to 40,000 ಇರುತ್ತೆ. 40,000 ಕೊಟ್ಟು LKG ಸೇರ್ಸೋ ನೆಸೆಸಿಟಿ ಏನಿರುತ್ತೆ? ಫಸ್ಟ್ ಆಫ್ ಆಲ್ ಆಗಿ ನಾನು ಕೇಳ್ತಿರೋದು, 40,000 ಕೊಟ್ಟರು ಹೇಳ್ಕೊಡೋದಷ್ಟೇ, ಮನೇಲಿ ಕಲ್ಸೋದು ಹೇಳ್ಕೊಡೋದಷ್ಟೇ. ಅಲ್ಲಿಗೆ ಅದು ಎಜುಕೇಶನ್ ಆಗಿಲ್ಲ, ಒಂಥರ ಬಿಸ್ನೆಸ್ ಆಗಿ ಡೆವಲಪ್ ಆಗೈತೆ. ಎಜುಕೇಶನ್ ಈ ಜನರೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟೆ. ನಾಲೆಡ್ಜ್ ಪರ್ಪಸ್ಗೋಸ್ಕರ ಮಾಡ್ತೀನಿ ಅಂದ್ರೆ ಇಂಪಾರ್ಟೆಂಟೆ. ಬಟ್ ಈಗಿನ ಜನರೇಷನ್ ಅಲ್ಲಿ ಪೇರೆಂಟ್ಸ್ಗಳು ಎಜುಕೇಶನ್ ಇಸ್ ಓನ್ಲಿ ಫಾರ್ ಜಾಬ್ ಅಂತ ಡಿಸೈಡ್ ಮಾಡ್ತಿರೋದ್ರಿಂದ ಎಜುಕೇಶನ್ ಒಂಥರ ಬಿಸ್ನೆಸ್ ತರ ಆಗ್ಬಿಟ್ಟಿದೆ ಸರ್. ಎಜುಕೇಶನ್ ಬಿಸ್ನೆಸ್ ಅಂತೀರಾ ಸರ್? ಇವತ್ತಿನ ದಿನದಲ್ಲಿ ಈಗ ಓದಿಲ್ದಾರರು ಕೂಡ ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಮಾಡ್ಬೋದು ಸರ್, ಈಗ ನೋಡಿ ಮಾಡ್ಬೋದು ಅಲ್ವಾ? ಜಸ್ಟ್ ಫಾರ್ ನಾಲೆಡ್ಜ್ ಅಷ್ಟೇ. ಅಂತ ಅಂದ್ರೆ ಎಜುಕೇಶನ್ ಜಸ್ಟ್ ಬರೀ ಒಂದು ಜನರಲ್ ನಾಲೆಡ್ಜ್ಗೋಸ್ಕರ Knowledge ತಿಳ್ಕೊಬೇಕು, purpose. ಕಾನ್ಫಿಡೆಂಟ್ ಬಂದು ಒಂದು ಲೈಫ್ ಲೀಡ್ ಇರುತ್ತೆ. ಒಂದು ಲೈಫ್ ಲೀಡ್ ಮಾಡೋಕ್ಕೋಸ್ಕರ ಏನೇ ಮಾಡಿದ್ರು ಅವ್ನಿಗೋಸ್ಕರ ಅವ್ನು ಬದುಕ್ತೀನಿ ಅಂತಂದ್ರೆ ಎಜುಕೇಶನ್ ನೆಸೆಸಿಟಿ ಇರಲ್ಲ, ಜಸ್ಟ್ ಫಾರ್ ನಾಲೆಡ್ಜ್ ಅಷ್ಟೇ, ಇನ್ನೇನು ಇಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಅಲ್ಲಿ ಕಂಟ ಮಿಸ್ ಮಾಡ್ಕೊಳ್ಳಿ, ಅಲ್ಲಿ ಕಂಟ ಬ್ಲೆಸ್ ಮಾಡಿ. ಥ್ಯಾಂಕ್ ಯು.